ಅತ್ಯಾಪ್ತೆ ಶ್ವೇತಾಗೌಡ ಅರೆಸ್ಟ್ ಆದ ನಂತರ ವಂಚನೆ ಪ್ರಕರಣದಲ್ಲಿ ಈಗ ವರ್ತೂರು ಪ್ರಕಾಶ್ ಅವರು ವಿಚಾರಣೆಗೆ ಹಾಜರಾಗಿ ತದನಂತರ ಏನು ಹೇಳಿದ್ರು ಅನ್ನೋದು ಬಹಳ ಕುತೂಹಲ ಇದೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರಿಗೆ ಈಗ ಖಾಕಿ ಡ್ರಿಲ್ ಅನ್ನು ಮಾಡಿದೆ. ಸತತ 3 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದೆ. ಬೆಂಗಳೂರಿನ ಭಾರತೀ ನಗರ ಠಾಣೆಯಲ್ಲಿ ವಿಚಾರಣೆ ನಡೆದಿರೋದು. ಸತತ 3 ಗಂಟೆಗಳ ವಿಚಾರಣೆಯನ್ನು ನಡೆಸಿದೆ. ಅತ್ಯಾಪ್ತೆ ಶ್ವೇತಾಗೌಡ ವಂಚನೆಯ ಪ್ರಕರಣ. ವರ್ತೂರು ಪ್ರಕಾಶ್ ಅಲಿಯಾಸ್ ಶ್ವೇತಾಗೌಡ ಅವರ ರೀತಿಯಲ್ಲಿ ಗುಲಾಬ್ ಜಾಮೂನ್ ಸತತ 3 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಭಾರತೀ ನಗರ ಠಾಣೆಯಲ್ಲಿ ವಿಚಾರಣೆ ನಡೆದಿದೆ. ಅತ್ಯಾಪ್ತೆ ಶ್ವೇತಾಗೌಡ ವಂಚನೆ ಪ್ರಕರಣವಿದೆ. 2.5 ಕೋಟಿ ಒಂದು ಜ್ಯುವೆಲರಿ ಶಾಪ್ಗೆ ವಂಚನೆ ಮಾಡಿರುವಂಥ ಪ್ರಕರಣ. ಅದರಲ್ಲಿ ವರ್ತೂರು ಪ್ರಕಾಶ್ ಅವರ ಹೆಸರನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಮನೆ ಅಡ್ರೆಸ್ ಅನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ವರ್ತೂರು ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಬಟ್ ಈಗ ಶ್ವೇತಾಗೌಡ ಅವರನ್ನು ಕರೆಯೋದು ಗುಲಾಬ್ ಜಾಮೂನ್ ಅಂತ ಹೇಳಿ. ಸೊ ಹಾಗಾಗಿ ವರ್ತೂರು ಪ್ರಕಾಶ್ ಅವರು ಅಲಿಯಾಸ್ ಶ್ವೇತಾಗೌಡ ಅವರ ರೀತಿಯಲ್ಲಿ ಗುಲಾಬ್ ಜಾಮೂನ್ ಅವರು ಏನು ಹೇಳ್ತಾ ಇದ್ದಾರೆ ವಿಚಾರಣೆಗೆ ಹಾಜರಾದ ನಂತರ ಭಾಳ ಇಂಪಾರ್ಟೆಂಟು. ಸೊ ಈಗ ಸದ್ಯಕ್ಕಂತೂ ಈ ಪ್ರಕರಣವನ್ನು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಹೊಸ ಆಯಾಮಗಳು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಕಾರಣ ಈ ವಿಚಾರದಲ್ಲಿ ಈಗ ಕೇವಲ ಗುಲಾಬ್ ಜಾಮೂನ್ ಅಷ್ಟೇ ಅಲ್ಲ, ಮೈಸೂರು ಪಾಕು, ರಸಗುಲ್ಲ ಎಲ್ಲ ಇದ್ದಾರಂತೆ. ಆ ಹೆಸರಿನಲ್ಲೂ ಕೂಡ ಸೇವ್ ಮಾಡ್ಕೊಂಡಿರೋದು ಕೂಡ ಅಲ್ಲಲ್ಲಿ ಬೆಳಕಿಗೆ ಬಂದಿದೆ. ಅದು ಇನ್ಯಾರ್ಯಾರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ನನಗೂ ಆಕೆ ಸ್ನೇಹಿತೆ ಅಲ್ಲ ಅಂತ ವರ್ತೂರು ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಪರಿಚಯ ಇವೆಲ್ಲ ಇದ್ದಾಗ ಉಂಗುರ ಇವೆಲ್ಲ ನೋಡಿದಾಗ ಬಹಳ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. 5-6 ತಿಂಗಳ ಹಿಂದೆ ಅಷ್ಟೇ ಪರಿಚಯ ಆಗಿದೆ ಅಂತೆ. ಅವರೇನೋ ಸಮಾಜ ಸೇವಕಿ ಅಂತೇನೋ ಬಂದು ಭೇಟಿ ಆಗಿದ್ರು ಅಂತ ಮೊನ್ನೆ ಹೇಳಿದರು. ಇವತ್ತೇನು ಹೇಳ್ತಾ ಇದ್ದಾರೆ ನೋಡೋಣ. 5-6 ತಿಂಗಳ ಹಿಂದೆ ಪರಿಚಯ ಆಗಿದೆ. ನನ್ನ ಹೆಸರು ಬಳಸ್ಕೊಂಡು ಚಿನ್ನಾಭರಣ ಖರೀದಿ ಮಾಡಿದ್ದಾರೆ. ಹೆಂಗ್ರಿ ಬಳಕೆ ಮಾಡ್ಕೊಳ್ತಾರೆ ನಂಗೆ ಅರ್ಥನೇ ಆಗೋದಿಲ್ಲ. ವಿಚಾರಣೆ ಬಳಿಕ ವರ್ತೂರು ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ವಿಚಾರಣೆ ಆದ ನಂತರ ಚಿನ್ನದ ಅಂಗಡಿಯವರು 2 ಕೋಟಿ ಚಿನ್ನಾಭರಣ ಕೊಟ್ಟಿದ್ದಾರಂತೆ. ಆ ಅಂಗಡಿಯವರು ಹೆಂಗೆ ಕೊಟ್ಬಿಡ್ತಾರೆ ಅವ್ರ ಗಮನಕ್ಕೆ ತರಲಾರ್ದೇನೆ ನನಗದು ಒಂದು ಪ್ರಶ್ನೆ ಕಾಡುತ್ತೆ. ಚಿನ್ನದ ಅಂಗಡಿಯವರು ಹೇಗೆ ಚಿನ್ನ ಕೊಟ್ಟರು ನನಗೆ ಗೊತ್ತಿಲ್ಲ ಅಂತ ವರ್ತೂರು ಪ್ರಕಾಶ್ ಅವರು ಹೇಳ್ತಾ ಇರೋದು. ಪೊಲೀಸರ ವಿಚಾರಣೆ ವೇಳೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ವಿಚಾರಣೆ ಬಳಿಕ ಈಗ ವರ್ತೂರು ಪ್ರಕಾಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರ್ತೂರು ಪ್ರಕಾಶ್ ಅಲಿಯಾಸ್ ಶ್ವೇತಾಗೌಡ ಅವರ ರೀತಿಯಲ್ಲಿ ಗುಲಾಬ್ ಜಾಮೂನ್. ಸುಮಾರು ಬಂಗಾರದ ಅಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ತೂರು ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. 100ಕ್ಕೆ 100 ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, 100ಕ್ಕೆ 100 ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜನೇ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದೋಗ್ತಾರೆ. ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು. ನನ್ನ ಹೆಸರನ್ನು ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು. ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ. ಹಾಗಾಗಿ ನನ್ನ ಹೆಸರು ಮೇಲೆ ಅವರು ವರ್ತೂರು ಪ್ರಕಾಶ್ ನಮಗೆ ಪರಿಚಯ ಅಂಥೇಳಿ ಈ ಒಂದು ಒಡವೆಗಳನ್ನು ತಗೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈ ಸ್ನೇಹಿತರು ವರ್ತೂರು ಪ್ರಕಾಶ್ ಸ್ನೇಹಿತೆ ವಂಚನೆ ಪ್ರಕರಣ. ಹಾಗಾಗಿ ನನಗೂ ಕೂಡ ಭಾಳ ಮನಸ್ಸಿಗೆ ನೋವಾಗೈತೆ. ಇವತ್ತು ಯಾರೇ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಮಾರ್ವಾಡಿ ಅಂಗಡಿನಲ್ಲಿ 10 ಗ್ರಾಮ್ ಒಡವೆ ಕೊಡೋದ್ರೆ ಕೂಡ ಯಾರು ಕೊಡೋಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದು ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರ್ವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದೀನಿ. ಹಾಗಾಗಿ ಆಕೆಯನ್ನು ಎಲ್ಲ ರಿಕವರಿ ಮಾಡ್ತಕ್ಕಂಥ ಕೆಲಸ ಮತ್ತು ಇನ್ನೂ ಸುಮಾರು 20 ಕಂಪ್ಲೇಂಟುಗಳು ಈ ಆಕೆ ಮೇಲೆ ಬಂದಿರತಕ್ಕಂಥದ್ದು ಎಲ್ಲ ಹೊಸದಾಗಿ ಕೇಸುಗಳು ಕೂಡ ರಿಜಿಸ್ಟರ್ ಆಗ್ತಾಯಿದೆ. ಮತ್ತು ಎಲ್ಲ ರಾಜಕಾರಣಿಗಳದ್ದು ಮತ್ತು ಯಾರು ಬಿಸ್ನೆಸ್ ಮಾಡ್ತಾರೆ, ಯಾರು ಗುತ್ತಿಗೆದಾರರು ಮಾಡ್ತಾರೆ, ಅವ್ರ ಫೋಟೋಗಳು ನಿಕ್ಕೊಂಡು, ಅವ್ರ ಫೋನ್ ನಂಬರ್ ನಿಕ್ಕೊಂಡು ಆಕೆ ಎಲ್ಲರ ಹೆಸರುಗಳನ್ನು ದುರುಪಯೋಗ ಪಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಪೊಲೀಸ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಮತ್ತೆ ಅವ್ರು ಕರ್ಸ್ಕೋಬೋದು. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ನಮಗೂ ಆಕೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಎಲ್ಲ ವಿಚಾರಗಳನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ನಾನು ಸ್ಪಷ್ಟಪಡಿಸಿದ್ದೀನಿ. ನನಗೆ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ. ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ MLA, ಒಬ್ಬ ಮಾಜಿ ಮಂತ್ರಿ ಅಂದರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ. ಆ ಥರ ನಮ್ಮನೆಗೆ ಬಂದೋಗಿರೋದು ಬಿಟ್ಟರೆ
ಸಂಬಂಧನೂ ಇಲ್ಲ, ಪರಿಚಯನೂ ಇಲ್ಲ. ಒಂದು 25 ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ ನೋಟಿಸ್ ಕೊಟ್ಟಿದ್ರು. ನಿಮ್ಗೆ ಎಷ್ಟು ದಿವಸ ಆಯ್ತು ಪರಿಚಯ ಆಗಿ, ಹೆಂಗೆ ಏನು ಅಂತೆಲ್ಲ ಡೀಟೇಲಲ್ಲಿ ಕೇಳಿದ್ರು. 6 ತಿಂಗಳ ಮುಂಚೆ ನಂಗೆ ಪರಿಚಯ ಆಗಿದ್ದು. ಅಷ್ಟು ಬಿಟ್ಟರೆ ಬಂಗಾರದ ಅಂಗಡಿ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ನಮ್ಗೇನು ಗೊತ್ತಿಲ್ಲ. ಇದು ನನಗೆ ಪರಿಚಯ ಅಳುಬ್ರವರು. ಹಾಗಾಗಿ ಅವ್ರಿಗೂ ಅವ್ರ ಪಾಪ ಇವರು ವರ್ತೂರು ಪ್ರಕಾಶ್ ಬಗ್ಗೆ ಏನೂ ಕೂಡ ಅವ್ರು ಹೇಳಿಲ್ಲ. ಜ್ಯುವೆಲರಿ ಶಾಪ್ ಅವರು ಏನು ಈಕೆ ಒಡವೆ ತಗೊಂಡೋಗಿದ್ದಾಳೆ, ವರ್ತೂರು ಪ್ರಕಾಶ್ ಪರಿಚಯ ಮಾಡಿಸಿದ್ರು. ಅಷ್ಟು ಬಿಟ್ಟರೆ ಅವರೇನು ನನ್ನ ಮೇಲೇನು ಹೇಳಿಲ್ಲ. ಒಂದು ಈಕೆ ಕೂಡ ನನ್ನ ಮೇಲೆ ಏನು ಹೇಳಿಲ್ಲ. ವರ್ತೂರು ಪ್ರಕಾಶ್ ಕೊಟ್ಟಿದ್ದೀನಿ ಅಂತೇನು ಹೇಳಿಲ್ಲ ಒಡವೆನ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈ ಪ್ರಕರಣ ಭಾಳ ಇಂಟ್ರೆಸ್ಟಿಂಗ್ ಕಾಣಿಸ್ತಾ ಇದೆ. ಗುಲಾಬ್ ಜಾಮೂನ್ ಯಾವ ಫ್ರೆಂಡು ಅಲ್ಲ, ಸಂಬಂಧಿನೂ ಅಲ್ಲ ಅಂತಂದರೆ ಗುಲಾಬ್ ಜಾಮೂನ್ ಅಂತ ಹೆಸರನ್ನು ಸೇವ್ ಮಾಡ್ಕೊಂಡಿದ್ದು ಏನಕ್ಕೆ, ಮತ್ತು ಮೈಸೂರು ಪಾಕು, ರಸಗುಲ್ಲ ಅಂತ ಹೇಳಿ ಇನ್ನೊಂದಿಷ್ಟು ಕಾಂಟ್ಯಾಕ್ಟ್ಸ್ಗಳು ಅದರಲ್ಲಿ ಸೇವ್ ಆಗಿರೋದು ಹೆಂಗೆ, ಮತ್ತು ಇವರಿಗೆ ಆ ಬ್ರಾಸ್ಲೆಟನ್ನು ಕೊಟ್ಟಿರೋದು, ಉಂಗುರ ಕೊಟ್ಟಿರೋದು, 12 ಲಕ್ಷ ರೂಪಾಯಿ ಕೊಟ್ಟಿದ್ದು ಹೆಂಗೆ, ಯಾರೋ ಗೆಳೆಯರಾದ್ರೇ ಅಷ್ಟು ಕೊಡೋಲ್ಲ ರೀ, ಇನ್ನು ಇವ್ರು ಹೆಂಗ್ರಿ ಕೊಟ್ಟರು, ಹೆಂಗ್ರಿ ಇಸ್ಕೊಂಡ್ರು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮುರಳಿ. ಇದು ಬೇರೆ ರೀತಿಯಲ್ಲಿ ಏನಾದರೂ ಇದೆಯಾ ಇನ್ನರ್ ಸ್ಟೋರಿಯಲ್ಲಿ? ಖಂಡಿತ ಅರುಣ, ಯಾಕೆಂದರೆ ಪ್ರಮುಖವಾಗಿ ವರ್ತೂರು ಪ್ರಕಾಶ್ ಅವರು ಇವತ್ತು ವಿಚಾರಣೆಗೆ ಹಾಜರಾದ ಬಳಿಕ ಮಾಧ್ಯಮಗಳ ಮುಂದೆ ಹೇಳಿರೋಂಥದ್ದು ಹಸಿ ಸುಳ್ಳು. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇರೋಂಥ ತನಿಖಾಧಿಕಾರಿಗಳಿಗೆ ಇವರಿಬ್ಬರ ನಡುವೆ ಇದ್ದಂಥ ಕಾಂಟ್ಯಾಕ್ಟ್ಗಳಿರ್ಬೋದು, ಜೊತೆಗೆ ಅವರು ಯಾವ ರೀತಿಯಲ್ಲಿ ಚಿನ್ನಾಭರಣಗಳನ್ನು ತೆಗೆದುಕೊಳ್ತಾ ಇದ್ರು, ಜೊತೆಗೆ ಅದನ್ನು ಯಾವ ರೀತಿಯಲ್ಲಿ ಮೋಸ ಮಾಡಬೇಕು ಅಂತೇಳಿ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು, ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಇಡೀ ಪ್ರಕರಣದ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಮತ್ತು ಶ್ವೇತಾ ಗೌಡ ಅವ್ರಿಗೂ ಯಾವ ರೀತಿಯ ಸಂಬಂಧಗಳಿದ್ದಾವೆ, ಜೊತೆಗೆ ಅವರು ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ಗಳನ್ನು ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಅವರ ವಾಟ್ಸಪ್ ಚಾಟ್ಗಳಿರ್ಬೋದು, ಜೊತೆಗೆ 24ನೇ ತಾರೀಕು ಕೂಡ ಅಂದರೆ 1-2 ದಿನಗಳ ಹಿಂದೆ, ಅಂದರೆ ಇವತ್ತು 24ನೇ ತಾರೀಕು, 1-2 ದಿನಗಳ ಹಿಂದೆ ಇವರಿಬ್ಬರು ಕೂಡ ತಿರುಪತಿಗೆ ಹೋಗಬೇಕು ಅಂತ ಹೇಳಿ ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತಿರುಪತಿಗೆ ಹೋಗಲಿಕ್ಕೆ ಟಿಕೆಟನ್ನು ಬುಕ್ ಮಾಡ್ಕೊಂಡಿರೋಂಥ ವಿಚಾರಗಳು ಅದು ಕೂಡ ರಿವೀಲ್ ಆಗಿದ್ದಾವೆ. ಅದನ್ನು ಕೂಡ ರಿಟ್ರೀವನ್ನು ಮಾಡೋ ಕೆಲಸಗಳನ್ನು ಕೂಡ ಪೊಲೀಸರು ಮಾಡಿರುವಂಥದ್ದು. ಆದರೆ ಇವತ್ತು ವರ್ತೂರು ಪ್ರಕಾಶ್ ಅವರು ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ನನ್ನ ಹೆಸರನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಆಕೆ ಈ ರೀತಿಯಲ್ಲಿ ಮೋಸವನ್ನು ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಆಕೆಯ ಮೇಲೆ ಆರೋಪವನ್ನು ಹೊರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಇಟ್ಕೊಂಡು ಈಗ ಪೊಲೀಸರು ಕೂಡ ವಿಚಾರಣೆ ನಡೆಸಿದ್ದಾರೆ ಮತ್ತು ಅವರ ಹೇಳಿಕೆಗಳನ್ನು ಕೂಡ ದಾಖಲನ್ನು ಮಾಡ್ಕೊಂಡಿರುವಂಥದ್ದು. ಬಹುತೇಕ ಇವತ್ತೇನಾದರೂ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅಂದಿದ್ದರೆ ಬಹುತೇಕ ಬಂಧನ ಆಗುವಂಥ ಸಾಧ್ಯತೆಗಳಿತ್ತು. ಜೊತೆಗೆ ಇವತ್ತು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಬರಲಿಕ್ಕೆ ಹೇಳಿರುವಂಥದ್ದು. ಬಹುತೇಕ ಆ ಸಂದರ್ಭದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಏನಿದೆ, ಜೊತೆಗೆ ಅವರ ಹೇಳಿಕೆಗಳಿಗೂ ಮತ್ತು ಶ್ವೇತಗೌಡ ಕೊಟ್ಟಂಥ ಹೇಳಿಕೆಗಳಿಗೂ ಸಾಮ್ಯತೆಗಳಿದೆಯಾ ಅಥವಾ ವೇರಿಯೇಷನ್ಸ್ಗಳಿದೆಯಾ, ವ್ಯತ್ಯಾಸಗಳಿದೆಯಾ ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಅನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರನ್ನು ಬಂಧನ ಮಾಡಬೇಕಾ ಅಥವಾ ಈ ಪ್ರಕರಣದಿಂದ ಕೈ ಬಿಡಬೇಕಾ ಅನ್ನೋದ್ರ ಬಗ್ಗೆ ಪೊಲೀಸರು ನಿರ್ಧಾರ ಮಾಡುವಂಥದ್ದು. ಅರುಣ್. ಓಕೆ ಮುರಳೀಧರ್, ಈ ಹಿಂದೆ ಹಲವು 2-3 ಪ್ರಕರಣಗಳಲ್ಲೂ ಕೂಡ ಈ ಶ್ವೇತಾಗೌಡ ಇರುವಂಥ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಇದ್ರು. ಆಗಿನಿಂದಲೂ ಕೂಡ ಈ ವಿಚಾರದಲ್ಲಿ ಅವರಿಗೆ ಹಿನ್ನೆಲೆ ಇದೆ, ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅಂತೇಳಿ. ಬಟ್ ಈ ಇನ್ನೊಂದು ಕೂಡ ಬರ್ತಾ ಇತ್ತು ಬೆಳಗ್ಗೆಯಿಂದಲೂ ಕೂಡ, ಈ ಮೈಸೂರು ಪಾಕು, ರಸಗುಲ್ಲ ಅಂತ ಹೇಳಿ ಅವ್ರದ್ದು ಯಾವುದು ಕೂಡ ಇನ್ನೂ ಆಚೆಗೆ ಬಂದಿಲ್ವಾ? ಅವ್ರಿಗೂ ಕೂಡ ಇದೇ ರೀತಿಯಾಗಿ ವಂಚನೆ ಮಾಡಿರುವಂಥದ್ದು ಬೆಳಕಿಗೆ ಬರ್ತಾ ಇಲ್ವಾ ಮುರಳಿ? ಅರುಣ್, ಏನಂದರೆ ಒಂದಷ್ಟು ವೈಯಕ್ತಿಕ ವಿಚಾರಗಳು. ಅಂದರೆ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನೂ ಕೂಡ ಕೆದಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆಯಷ್ಟೇ ಶ್ವೇತಗೌಡ ಪೊಲೀಸ್ ಕಸ್ಟಡಿ ಮುಕ್ತಾಯ ಆಗಿರೋ ಹಿನ್ನೆಲೆಯಲ್ಲಿ ಆಕೆಯನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳು, ಇನ್ನೊಂದರೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಪ್ರಕರಣ ಕೂಡ ದಾಖಲಾಗಿದೆ. ಆ ಹಿನ್ನೆಲೆಯಲ್ಲಿ ಆಕೆಯನ್ನು ಮತ್ತೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆ ರೀತಿ ವಶಕ್ಕೆ ಪಡೆದುಕೊಂಡ ಬಳಿಕ ಆಕೆಯಿಂದ ಹೇಳಿಕೆಗಳನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ, ಅಂದರೆ ಅಲ್ಲಿಯ ಒಂದು ಕೋಲಾರದ ಮೂಲದ ಒಬ್ಬ BJPಯ ಕಾರ್ಯಕರ್ತರು ಕೂಡ ಇವರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅವರ ಹೆಸರನ್ನು ಕೂಡ ಈಕೆ ರಸಗುಲ್ಲ ಅನ್ನೋ ರೀತಿಯಲ್ಲಿ ಸೇವನೆ ಮಾಡ್ಕೊಂಡಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಆತನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯ ಬಳಿಕ ಮಾಹಿತಿಗಳು ಬಹಿರಂಗ ಆಗುವಂಥದ್ದು. ಸದ್ಯಕ್ಕೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ವರ್ತೂರು ಪ್ರಕಾಶ್ ಮಾತ್ರ ಇದಕ್ಕೆ ಬೆನಿಫಿಷರಿ, ಬೇನಾಮಿ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳೀಧರ್. ಮುಂದೆ ಒಂದೊಂದಿಷ್ಟು ಪ್ರಶ್ನೆಗಳಿದೆ, ಕೇಳ್ತೀನಿ. ಸೊ ಈ ಪ್ರಕರಣದಲ್ಲಿ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದು, ಈಗ ಏನು ಹೇಳಿದ್ರು ವರ್ತೂರು ಪ್ರಕಾಶ್ ಅವರು, ನನಗೂ ಅವ್ರಿಗೆ ಸಂಬಂಧನೇ ಇಲ್ಲ, ನನಗೆ ಗೊತ್ತೇ ಇಲ್ಲ ರೀ, ನಮ್ಮ ಪರಿಚಯ ಮಾಡ್ಕೊಂಬಿಟ್ಟು ಅಲ್ಲಷ್ಟೋ ಹೋಗಿದ್ದು ಅಂತ ಹೇಳಿದ್ರಲ್ವಾ. ಈಗ ಇನ್ನೊಂದು ಫ್ಯಾಕ್ಟನ್ನು ಹೇಳ್ತೀವಿ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಆಪ್ತೆ ಶ್ವೇತಾಗೌಡ ಕೊಟ್ಟಂತಹ ಗಿಫ್ಟ್ ಪೊಲೀಸರಿಗೆ ವಾಪಸ್ ಕೊಟ್ಟಿದ್ದಾರೆ. ಈ 10, 20, 15, 20 ವರ್ಷ ಪರಿಚಯ ಇದ್ದವ್ರಿಗೆ ಇಷ್ಟು ಗಿಫ್ಟ್ ಕೊಡಲ್ಲ. ಅದು ಹೆಂಗ್ರಿ ಗಿಫ್ಟ್ ಕೊಟ್ಬಿಟ್ರು? 12 ಲಕ್ಷ ಹಣ ಅಂತೆ, 3 ಬ್ರಾಸ್ಲೆಟ್ ಅಂತೆ, ಚಿನ್ನದ ಉಂಗುರ ಅಂತೆ.
ಅದನ್ನು ಕೊಟ್ಟಿದ್ರಂತೆ ಇವ್ರು ವಾಪಸ್ ಕೊಟ್ಬಿಟ್ಟಿದ್ದಾರೆ. ACP ಗೀತಾ ಅವರ ಮುಂದೆ ಎಲ್ಲವನ್ನ ಕೂಡ ವಾಪಸ್ ನೀಡಿಬಿಟ್ಟಿದ್ದಾರೆ. ಹೆಂಗೆ ಕೊಡ್ತಾರೆ? ಸ್ನೇಹಿತನೂ ಅಲ್ಲ, ಸಂಬಂಧಿತನೂ ಅಲ್ಲ, ಯಾವ ಬಾಂಧವ್ಯನೂ ಇಲ್ಲ ಅಂತಂದಾಗ ಹೆಂಗೆ 12 ಲಕ್ಷ ಹಣ ಕೊಟ್ಟರು, 3 ಬ್ರಾಸ್ಲೆಟ್ ಹೆಂಗೆ ಕೊಟ್ಟರು, ಚಿನ್ನದ ಉಂಗುರ ಹೆಂಗೆ ಕೊಟ್ಟರು? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಕೇಸ್. ನನ್ನ ಸಹೋದ್ಯೋಗಿ ಮುರಳೀಧರ್ ಇದ್ದಾರೆ. ಮುರಳಿ, ಯಾವ ಸ್ನೇಹಿತೆ ಯಾವ ಸಂಬಂಧಿ ಏನೂ ಇಲ್ಲ ನನಗೆ, ಬರೀ ಪರಿಚಯ ಆಗಿದ್ದು ಅಂತೇಳಿ. ಮೊನ್ನೆ ಅಲ್ಲಿ ಕೂತ್ಕೊಂಡು ಊರಲ್ಲಿ ಹೇಳ್ತಾರೆ ಸಮಾಜ ಸೇವಿಕೆ ಅಂತ ಹೇಳ್ಬಿಟ್ಟು ನನ್ನನ್ನು ಪರಿಚಯ ಮಾಡ್ಕೊಂಡಿದ್ದು ಅಂಥೇಳಿ. ಸಮಾಜ ಸೇವಿಕೆಯಾಗಿ ಬಂದವರು ಜೊತೆಗೆ ಗೆಳತಿ ಸಂಬಂಧಿ ಯಾವುದು ಇಲ್ಲದೆ ಇರೋಳು ಹೇಗೆ 12 ಲಕ್ಷ ಹಣವನ್ನು ಕೊಡೋಕ್ಕಾಗತ್ತೆ? ಹೇಗೆ 3 ಬ್ರಾಸ್ಲೆಟು ಒಂದು ಉಂಗುರವನ್ನು ಕೊಡೋಕ್ಕಾಗತ್ತೆ? ಮುರಳಿ, ಭಾಳ ಭಾಳ ಇಂಟ್ರೆಸ್ಟಿಂಗ್ ಇದೆ ರೀ ಈ ಪ್ರಕರಣ. ಏನೋ ಮುಚ್ಚಿಡ್ತಾ ಇದ್ದಾರೆ ಇದರಲ್ಲಿ. ಅರುಣ್, ಖಂಡಿತವಾಗಿಯೂ ಇವರ ಇನ್ವಾಲ್ವ್ಮೆಂಟ್, ವರ್ತೂರ್ ಪ್ರಕಾಶ್ ಅವರ ಇನ್ವಾಲ್ವ್ಮೆಂಟ್ ಡೈರೆಕ್ಟ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಏನು ಚಿನ್ನದ ಅಂಗಡಿಯ ಮಾಲೀಕರ ಹೇಳಿಕೆ. ಅಂದರೆ ಚಿನ್ನದ ಅಂಗಡಿ ಮಾಲೀಕರೇ ಹೇಳ್ತಾರೆ, ವರ್ತೂರ್ ಪ್ರಕಾಶ್ ಅವರು ಮೊದಲು ಶ್ವೇತಗೌಡವನ್ನು ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಪರಿಚಯವನ್ನು ಮಾಡ್ತಾರೆ. ಪರಿಚಯವನ್ನು ಮಾಡಿದ ಬಳಿಕ ಅವರ ಹೆಸರಿನ ಮೇಲೆ ನಾವು ಒಂದು ಚಿನ್ನಾಭರಣಗಳನ್ನು ಕೊಟ್ಟಿದ್ವಿ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡುವಂಥದ್ದು. ಜೊತೆಗೆ ಆಕೆ ಶ್ವೇತಗೌಡ ಏನು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಇರುವಂಥ ಜ್ಯುವೆಲರ್ಸ್ನಿಂದ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿ ಬಗಲಗುಂಟೆಯಲ್ಲಿ ಚಿನ್ನಾಭರಣದ ಇನ್ನೊಂದು ಜ್ಯುವೆಲರ್ಸ್ ಏನಿತ್ತು ಆ ಜ್ಯುವೆಲರ್ಸ್ಗೆ ಹೋಗಿ ಅದನ್ನು ಕರಗಿಸಿ ಮಾರಾಟವನ್ನು ಮಾಡಿರುವಂಥದ್ದು. ಅಂದರೆ ಕರಗಿಸಿ ಮಾರಾಟ ಮಾಡಿದ ಸಂದರ್ಭದಲ್ಲಿ 12 ಲಕ್ಷ ಹಣ ಏನು ಬಂದಿತ್ತು, ಹಣ, ಬ್ರಾಸ್ಲೆಟ್ಗಳು, ಇವ್ರಿಗೆ ಎಷ್ಟೆಷ್ಟು ಅವಶ್ಯಕತೆ ಇತ್ತು ಅಷ್ಟು ಚಿನ್ನಗಳನ್ನು ಇವರ ಬಳಿಯಲ್ಲೇ ಇಟ್ಕೊಂಡಿದ್ದಾರೆ. ಅದಾದ ಬಳಿಕ ಹೆಚ್ಚುವರಿ ಚಿನ್ನ ಏನಿತ್ತು ಅದನ್ನು ಕರಗಿಸಿ ಅದನ್ನು ಮಾರಾಟ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ ವರ್ತೂರ್ ಪ್ರಕಾಶ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ತನಿಖಾಧಿಕಾರಿಗಳಿಗೂ ಕೂಡ ಅದಕ್ಕೆ ಪೂರಕವಾದ ದಾಖಲೆಗಳು ಮತ್ತು ಅವರು ಹೇಳಿದಂಥ ಮಾಹಿತಿಗಳೇನಿತ್ತು ಆ ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ಸುಳ್ಳು ಅನ್ನೋದು ಗೊತ್ತಿರುವಂಥ ವಿಚಾರ. ಆದರೆ ಮೊದಲ ಹೇಳಿಕೆಯಲ್ಲಿ ಅವರನ್ನು ಬಂಧನಕ್ಕೊಳಪಡಿಸುವಂಥದ್ದು ಇರ್ಬೋದು ಮತ್ತು ಒಂದಷ್ಟು ವೈಜ್ಞಾನಿಕ ಎವಿಡೆನ್ಸ್ಗಳೇನಿರ್ತವೆ ಆ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಪೊಲೀಸರು ಇನ್ನೂ ಮುಂದಕ್ಕೆ ಮಾಡ್ತಾ ಇರುವಂಥದ್ದು. ಆ ಹೇಳಿಕೆಗಳನ್ನು ಆಧರಿಸಿ ಕೆಲವೊಂದು CCTV ಫುಟೇಜಸ್ಗಳಿದ್ದಾವೆ. ಅಂದರೆ ಆ ಜ್ಯುವೆಲರ್ಸ್ಗೆ ಹೋದ ಸಂದರ್ಭದಲ್ಲಿ ಶ್ವೇತಗೌಡನ ಜೊತೆಯಲ್ಲೇ ಕರ್ಕೊಂಡು ಹೋಗಿರುವಂಥದ್ದು ಮತ್ತು ಆ ಚಿನ್ನಾಭರಣಗಳು ಅಂದರೆ ಈಕೆ ಮನೆ ಅಂದರೆ ಜ್ಯುವೆಲರ್ಸ್ನಲ್ಲಿಂದ ತೆಗೆದುಕೊಂಡಂಥ ಚಿನ್ನಾಭರಣಗಳು ವರ್ತೂರ್ ಪ್ರಕಾಶ್ ಅವರ ಮನೆಯಲ್ಲಿ ಇದೆ ಅಂತ ಹೇಳಿದ್ರೆ ಅದರ ಆ ಕಳ್ಳತನದಲ್ಲಿ ಮತ್ತು ಆ ಮೋಸದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಆ ಹಿನ್ನೆಲೆಯಲ್ಲಿ ವರ್ತೂರ್ ಪ್ರಕಾಶ್ ಅವರ ಪ್ರಾಥಮಿಕ ಹೇಳಿಕೆ ಅಷ್ಟೇ ದಾಖಲಾಗಿರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ವಿಚಾರಣೆಗಳು ನಡೆಯುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಈಗ ಶ್ವೇತಾ ಗೌಡ ಅವರ ಮೊಬೈಲ್ನಲ್ಲಿ ಏನೋ ಈ ಗುಲಾಬ್ ಜಾಮೂನು, ಮೈಸೂರು ಪಾಕು, ರಸಗುಲ್ಲ ಏನೋ ಇದೆ ಹೆಸರು. ಈ ಅವ್ರ ಮೊಬೈಲಲ್ಲಿ ಇವ್ರ ಹೆಸರು ಏನಿದೆ ಅನ್ನೋದು ನೋಡಬೇಕಾಗಿದೆ. ಅವ್ರು ಖಾರ ಏನಾದರೂ ಇಟ್ಕೊಂಡಿದ್ದಾರೆ, ಅವ್ರು ಸ್ವೀಟ್ ಇಟ್ಕೊಂಡ್ರೆ ಗೊತ್ತಿಲ್ಲಪ್ಪ, ಮಜವಾಗಿದೆ. ಏನೇನು ಹೆಸರುಗಳನ್ನು ಇಟ್ಕೊಳ್ತಾರ್ರಿ ಈ ಅಪ್ಪ. ವಂಚನೆ ಮಾಡುವಂಥವ್ರು ಈ ರೀತಿಯಾಗಿ ಹೆಸರುಗಳನ್ನು ಇಟ್ಕೊಂಡು, ಅದು ಮಾಧ್ಯಮಗಳ ಮುಂದೆ ಬಂದುಬಿಟ್ಟು ಈ ರೀತಿಯಾಗಿ ಹೇಳಿಕೆಗಳನ್ನು ಸುಳ್ಳು ಹೇಳುವಂಥದ್ದು ಇದೆಯಲ್ಲ, ಅದು ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ.